ಪ್ರತಿಭಟನೆಯ ಕಾವು ಪಡೆದುಕೊಂಡಿದ್ದಂತಹ ನಗರಪೇಟೆ ಈಗ ಹೇಗಿದೆ? ನೀಗಿ ನಗರಪೇಟೆಯಲ್ಲಿ ಈಗ ಹೇಗಿದೆ ಹಾಗಾದರೆ ಪರಿಸ್ಥಿತಿ? ಬಿಜೆಪಿ ಪ್ರತಿಭಟನೆ ಮಾಡಿದೆ, ಪೊಲೀಸರ ಜೊತೆ ವಾಗ್ವಾದದ ಬಳಿಕ ತಣ್ಣಗಾಯ್ತ ಹಾಗಾದ್ರೆ? ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದು ಖಾಕಿ ಸರ್ಪಗಾವಲು. ನೀಗಿ ನಗರಪೇಟೆಯಲ್ಲಿ ಈಗ ಪರಿಸ್ಥಿತಿ ಹೇಗಿದೆ? ಬಿಜೆಪಿ ಪ್ರತಿಭಟನೆ, ಪೊಲೀಸರ ಜೊತೆ ವಾಗ್ವಾದದ ಬಳಿಕ ತಣ್ಣಗಾಯ್ತ ಹಾಗಾದ್ರೆ? ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ ಪೊಲೀಸರಿಂದ. ಜೊತೆಗೆ ನಗರಪೇಟೆ ಸುತ್ತ ಈಗ ಖಾಕಿ ಸರ್ಪಗಾವಲು. ಈಗಲೂ ಬೂದಿ ಮುಚ್ಚಿದ ಕೆಂಡದಂತಿದೆ ನಗರಪೇಟೆ. ಮುಖೇಶ್ ಮೊಬೈಲ್ ಶಾಪ್, ಮಸೀದಿ ಬಳಿ ಈಗ ಪೊಲೀಸರ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಕೇಂದ್ರ ವಿಭಾಗದ ಪೊಲೀಸರು, ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ. ಬಿಜೆಪಿ ನಾಯಕರು, ಪ್ರತಿಭಟನಾಕಾರರನ್ನ ಪೊಲೀಸರಿಗಾಗಲೇ ವಶಕ್ಕೆ ಪಡೆದಿದ್ದಾರೆ. ನಗರಪೇಟೆಯಲ್ಲಿ ಮನೆ ಮಾಡಿದ ಉದ್ವಿಗ್ನ ವಾತಾವರಣ. ಈಗಲೂ ಸಹ ಬೂದಿ ಮುಚ್ಚಿದ ಕೆಂಡದಂತಿರೋದ್ರಿಂದಾಗಿ ನಗರಪೇಟೆಯ ಸುತ್ತ ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಕೇಂದ್ರ ವಿಭಾಗದ ಪೊಲೀಸರು, ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಸುರೇಶ್ ಕುಮಾರ್, ತೇಜಸ್ವಿ ಸೂರ್ಯ ಹಾಗೆ ಶೋಭಾ ಕರಂದ್ಲಾಜೆ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಪ್ರತಿಭಟನಾ ನಿರತರಿಗೆ ಬೆಂಬಲವನ್ನ ಸೂಚಿಸಿ ಅವರು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಪೊಲೀಸರ ಜೊತೆ ಆ ಸಂದರ್ಭದಲ್ಲಿ ವಾಗ್ವಾದ ನಡೆಯಿತು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಹೀಗಾಗಿ ಪರಿಸ್ಥಿತಿಯನ್ನ ತಿಳಿಗೊಳಿಸುವುದಕ್ಕಾಗಿ ಪೊಲೀಸರು ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದಿದ್ದಾರೆ. 40ಕ್ಕೂ ಹೆಚ್ಚು ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಸುರೇಶ್ ಕುಮಾರ್, ತೇಜಸ್ವಿ ಸೂರ್ಯ ಹಾಗೆ ಶೋಭಾ ಕರಂದ್ಲಾಜೆ ಅವರನ್ನ ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯಕ್ಕೆ ಈಗ ನಗರಪೇಟೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಾಗಾಗಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಯನ್ನ ಮಾಡಿದ್ದು ಭದ್ರತೆಯನ್ನ ಒದಗಿಸಲಾಗಿದೆ. ಈ ಪೇಟದಲ್ಲಿ ಯಾವಾಗಲೂ ಈ ಥರ ಘಟನೆ ಆಗೋದು ಬೇಕಂತೂ ಯಾರು ಮಾಡಲ್ಲ. ಏನಂದರೆ ಆಗೈತೆ, ಇವಾಗ ಏನು ಅದಕ್ಕೆ ಮಾಡೋಕ್ಕೆ ಆಗ್ತಾ ಇಲ್ಲ. ಒಟ್ಟಲ್ಲಿ ಒಂದೇ ಮಾತು ಏನಂದರೆ, ಈ ಪೇಟದಲ್ಲಿ ಯಾವಾಗಲೂ ಈ ಥರ ಘಟನೆ ಆಗಿಲ್ಲ. ನನ್ನ ಪೂರ್ತಿ ವಯಸ್ಸು ಹುಟ್ಟಿರೋದು ಬೆಳೆದಿರೋದು ಇಲ್ಲೇ, ಅದು ಯಾವುದು ಈ ಥರ ಕೇಸ್ ಇಲ್ಲ. ಎಲ್ಲ ಹಿಂದೂ ಮುಸ್ಲಿಂ ಎಲ್ಲರೂ ಅಣ್ಣ ತಮ್ಮ ಥರ ಈಗಲೂ ಅಷ್ಟೇ ಎಲ್ಲರೂ ಒಂದೇ ಸಮಾನವಾಗಿ ಒಂದೇ ಪ್ರೀತಿ ವಿಶ್ವಾಸದಿಂದ ಇದ್ದೀವಿ. ಏನು ಇದು ಆಯಿತು ಇವಾಗ, ಅದಕ್ಕೆ ಏನು ಇವಾಗ ಮಾಡಬೇಕಂತ ಗೊತ್ತಾಗಲ್ಲ. ಏನಂದರೆ ಇವಾಗ ಡಿಪಾರ್ಟ್ಮೆಂಟು ಏನು ಅದಕ್ಕೆ ಸ್ಟೆಪ್ ಇವಾಗ ತಗೊಂಡಿದ್ದಾರೆ. ಅದು ಮಾಡಬಾರ್ದು. ಒಟ್ಟಲ್ಲಿ ಒಂದೇ ಮಾತು, ಅದು ಮಾಡಬಾರ್ದು. ಅದೇ ನೋವು ಆಗತ್ತೆ, ಯಾಕೆ ಈ ಥರ ಆಯ್ತಂತ, ಯಾಕೆ ಈ ಥರ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, 11 ಗಂಟೆಯಿಂದ 1:15ವರೆಗೂ ಸಹ ನೋಡ್ತಾ ಇದ್ವಿ ನಗರಪೇಟೆಯಲ್ಲಿ ಪ್ರತಿಭಟನೆಯ ಕಾವು ಯಾವ ರೀತಿಯಾಗಿತ್ತು ಅಂತ. ಸದ್ಯಕ್ಕೀಗ ನಗರಪೇಟೆ ಯಾವ ರೀತಿಯ ಕಂಡು ಬರ್ತಾ ಇದೆ? ಪ್ರಗತಿ, ಇವತ್ತು ಬೆಳಿಗ್ಗೆ 11ರಿಂದ 1:30 ಸುಮಾರಿಗೆ ಅದರಲ್ಲಿ ಕೂಡ ಚಿಕ್ಕಪೇಟೆ ನಗರಪೇಟೆ ಒಂದು ರೀತಿ ನಿಗಿ ಅಂತ ಆಯಿತು. ಯಾಕೆಂದರೆ ಸಾವಿರಾರು ಜನ ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು ಬಂದು ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು. ನಾವೇನು ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಕೃಷ್ಣ ಟೆಲಿಕಾಮ್ ಅನ್ನುವಂಥ ಒಂದು ಅಂಗಡಿ ಕಾಣ್ತಾ ಇದೆ. ಇದೇ ಅಂಗಡಿಯಲ್ಲಿ ಮುಖೇಶ್ ಅನ್ನುವಂಥವ್ರು ವರ್ಕ್ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಕೆಲವರು ಬಂದು ಗಲಾಟೆಯನ್ನು ಮಾಡಿದರು 17ನೇ ತಾರೀಕು ಸಂಜೆ 6:30 ಸುಮಾರಿಗೆ ಅನ್ನುವಂಥ. ಸೊ ಆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಒಂದು ರೀತಿ ಹಿಂದೂ ಪರ ಕಾರ್ಯಕರ್ತರು ಅಂದರೆ ಹನುಮಾನ್ ಚಾಲೀಸವನ್ನ ಹಾಕಿದ್ದಕ್ಕೋಸ್ಕರವೇ ಈ ರೀತಿಯಾಗಿ ಅಲ್ಲೇನು ಮಾಡಿದ್ದಾರೆ ಅನ್ಯ ಕೋಮಿನ ಯುವಕರು ಅನ್ನುವಂಥ ನಿಟ್ಟಿನಲ್ಲಿ ಅದು ಏನು ಸಾಕಷ್ಟು ವೈರಲ್ ಆದ ನಂತರ ಇವತ್ತು BJP ಕಾರ್ಯಕರ್ತರು ಮತ್ತು ಹಿಂದೂ ಕಾರ್ಯಕರ್ತರು ಬಂದು ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾದರು. ಪ್ರತಿಭಟನೆ ಒಂದು ಹಂತಕ್ಕೆ ಕೈ ಮೀರಿ ಹೋಯಿತು. ಯಾಕೆಂದರೆ ಸುಮಾರು ಒಂದು 100ಕ್ಕೂ ಹೆಚ್ಚು ಜನ ಪೊಲೀಸರು ನಿಯೋಜನೆ ಮಾಡಲಾಗಿತ್ತು. ಆದರೆ ಸಾವಿರಾರು ಜನ ಕಾರ್ಯಕರ್ತರು ಇಲ್ಲಿ ಬಂದಿದ್ದರಿಂದ ಈ ರಸ್ತೆಗಳನ್ನು ನಾವು ನೋಡ್ಬೋದು, ತುಂಬ ಕಿರಿದಾದ ರಸ್ತೆಗಳಿದೆ. ಇಂಥ ರಸ್ತೆಗಳಲ್ಲಿ ಏಕಾಏಕಿ ಜಾಸ್ತಿ ಜನ ಸೇರಿದ ಸಂದರ್ಭದಲ್ಲಿ ಅವ್ರನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದರಲ್ಲೂ ಕೂಡ ಸಂಸದರಾದಂಥ ಶೋಭಾ ಕರಂದ್ಲಾಜೆ ಅವರು, ತೇಜಸ್ವಿ ಸೂರ್ಯ, ಜಯನಗರ MLA ಆಗಿರುವಂಥ ರಾಮಮೂರ್ತಿ ಸೇರಿದಂತೆ ಸುರೇಶ್ ಕುಮಾರ್
ಎಲ್ಲರೂ ಕೂಡ ಬಂದು ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಹಾಗಾಗಿ ಪ್ರತಿಭಟನೆಯ ಕಾವು ಜಾಸ್ತಿ ಆಯಿತು. ಆ ಸಂದರ್ಭದಲ್ಲಿ ಒಂದು ರೀತಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿಕ್ಕೆ ಸುಮಾರು 40ಕ್ಕೂ ಹೆಚ್ಚಿನ ಅಂದರೆ ಇಬ್ಬರು ಸಂಸದರು, ಇಬ್ಬರು ಶಾಸಕರನ್ನು ಒಳಗೊಂಡಂತೆ ಒಟ್ಟು 40ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡ್ಕೊಳ್ಳಾಯಿತು. ಮತ್ತು ಅದರಲ್ಲೂ ಪ್ರಮುಖವಾಗಿ ಏನು ಘಟನೆ ನಡೀತು, ಆ ಒಂದು ಮುಖೇಶ್ ಅಂಗಡಿ ಏನಿದೆ ಕೃಷ್ಣ ಟೆಲಿಕಾಂ ಮುಂಭಾಗದಲ್ಲಿ ನಾವು ನೋಡ್ಬೋದು ಹೆಚ್ಚಿನ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಯಾಕೆಂದರೆ ಅಲ್ಲಿಗೆ ಇನ್ನೂ ಜನರು ಬೇರೆಯವರು ಬರಬಹುದು, ಬಂದಂಥ ಸಂದರ್ಭದಲ್ಲಿ ಮತ್ತೆ ಪರಿಸ್ಥಿತಿ ಏನಾದರೂ ಬೇರೆ ರೀತಿ ತಿಳ್ಕೊಳ್ಬೋದು ನಿಟ್ಟಿನಲ್ಲಿ ಕೂಡ ಆ ಒಂದು ಅಂಗಡಿಯ ಮುಂಭಾಗದಲ್ಲಿ ಕೂಡ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮತ್ತು ಅಲ್ಲಿಂದ ಸುಮಾರು ಒಂದು 100 ಮೀಟರ್ ದೂರ ಇರುವಂತಹ ಮಸೀದಿ ಏನಿದೆ ಆ ಮಸೀದಿಯ ಮುಂಭಾಗದಲ್ಲಿಯೂ ಕೂಡ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ಹಾಕಿರುವಂಥದ್ದು. ಅಂದರೆ ಪೊಲೀಸ್ ವೈಸಳವನ್ನೇ ಅಲ್ಲಿ ನಿಲ್ಲಿಸಿದ್ದಾರೆ. ಮತ್ತು ಸಾಕಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದು. ಯಾಕೆಂದರೆ ಸಂಜೆ ಆದ ನಂತರ ಮತ್ತಷ್ಟು ಜನರು ಸೇರುವಂಥ ಸಾಧ್ಯತೆಗಳಿದೆ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಬಿಗಿ ಭದ್ರತೆ ಇರುವಂಥದ್ದು. ಮತ್ತು ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಒಂದೇ ಒಂದು ಅಂಗಡಿ ಕೂಡ ಓಪನ್ ಆಗಿರಲಿಲ್ಲ. ಮಧ್ಯಾಹ್ನ 2-3 ಗಂಟೆಯ ನಂತರ ಒಂದೊಂದಾಗಿ ಅಂಗಡಿಗಳು ಓಪನ್ ಆಗ್ತಾ ಇದೆ. ಸಂಪೂರ್ಣವಾಗಿ ಅಂಗಡಿಗಳು ಓಪನ್ ಆಗದೇ ಇದ್ರೂ ಕೂಡ ಒಂದೊಂದು ಅಂಗಡಿಗಳು ಓಪನ್ ಆಗ್ತಾ ಇದೆ. ಜನಜೀವನ ಮತ್ತೆ ಮರಳಿ ಯಥಾಸ್ಥಿತಿಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಆದರೆ ಪೊಲೀಸರು ಮಾತ್ರ ಈ ಪರಿಸ್ಥಿತಿಯಲ್ಲಿ ಯಾವುದೇ ಕ್ಷಣದಲ್ಲಿ ಏನೇ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ಚಾನ್ಸನ್ನು ತೆಗೆದುಕೊಳ್ಳಲಿಕ್ಕೆ ಸಿದ್ಧರಿಲ್ಲ. ಹಾಗಾಗಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿರುವಂಥದ್ದು ಇಲ್ಲಿ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 5 ಜನರನ್ನಿಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಉಳಿದ ಒಬ್ಬನನ್ನು ತಲೆಮರೆಸಿಕೊಂಡಿರುವಂಥ ಮತ್ತೊಬ್ಬನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಇಂಥ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಒಂದು ಧರ್ಮಗಳ ಮಧ್ಯೆ ಒಂದು ಸಂಘರ್ಷಗಳು ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಅಂಥ ಒಂದು ಕೇಸ್ಗಳನ್ನು ತುಂಬ ಸೂಕ್ಷ್ಮವಾಗಿ ಡೀಲ್ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮತ್ತು ತಕ್ಷಣಕ್ಕೆ ತಪ್ಪಿತಸ್ಥರು ಅನ್ನುವಂಥವ್ರನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು. ತಲೆಮರೆಸಿಕೊಂಡವನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ವ್ಯಾಪಾರ ವಹಿವಾಟು ಅಂದರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ವ್ಯಾಪಾರ ವಹಿವಾಟು ಇರುವಂಥ ಚಿಕ್ಕಪೇಟೆಯ ನಗರಪೇಟೆಯಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ಮತ್ತೆ ಮುಂದುವರಿಬಾರದು ಮತ್ತು ಮರುಕಳಿಸಬಾರದು ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಪೊಲೀಸರಿಗಾಗಲೇ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಸುಮಾರು 4 KSRP ವಾಹನ ಸೇರಿದಂತೆ ಕೇಂದ್ರ ವಿಭಾಗದ ಹಲವು ಅಧಿಕಾರಿಗಳನ್ನು ಇಲ್ಲಿ ನಿಯೋಜನೆ ಮಾಡಿ ಕೇವಲ ನಗರಪೇಟೆಯ ಸಿದ್ದಣ್ಣ ಬೀದಿ ಅಂದರೆ ಈ ಒಂದು ಮಸೀದಿ ಮತ್ತು ಅಂಗಡಿ ಇರುವಂಥ ಬೀದಿ ಮಾತ್ರ ಅಲ್ಲ, ಇಡೀ ಚಿಕ್ಕಪೇಟೆಯಲ್ಲಿ ಕೂಡ ಹೆಚ್ಚಿನ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡುವ ಮೂಲಕ ಯಾವುದೇ ಮೂಲೆಯಲ್ಲಿ ಯಾವುದೇ ಕಿಡಿ ಮತ್ತೆ ಹತ್ಕೊಳ್ಬಹುದು, ಅದಕ್ಕೆ ಅವಕಾಶವನ್ನು ಮಾಡಿಕೊಡದ ರೀತಿ ಹೆಚ್ಚಿನ ಪೊಲೀಸ್ ಬಗ್ಗೆ ಭದ್ರತೆಯನ್ನು ನಿಯೋಜನೆ ಮಾಡಿರುವಂತಹದ್ದು ನಾವೇನು ನೋಡ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ. ಅದೇ ಪೊಲೀಸರು ನಿಂತಿದ್ದಾರೆ. ಇದೇ ಆ ಅಂಗಡಿಯಲ್ಲೇ ಗಲಾಟೆ ಶುರುವಾಗಿದ್ದು ಅಲ್ಲಿ ಶುರುವಾದಂಥ ಗಲಾಟೆ ಇವತ್ತು ಎಲ್ಲ ಒಂದು ಕಡೆ ಸಾವಿರಾರು ಜನರು ಸೇರಿ ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋಗಿತ್ತು. ಅದಕ್ಕೆ ಕಾರಣ ಇರುವಂಥ ಕೋಮಿನ ಅಂದರೆ ಅವರು ಕೂಡ ಹೆಚ್ಚು ಸೇರುವಂಥ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಅದಕ್ಕೂ ಅವಕಾಶ ಮಾಡಿಕೊಡಬಾರ್ದು, ಮತ್ತೆ ಈ ಘಟನೆ ಮತ್ತೆ ಬೇರೆ ರೂಪವನ್ನು ತಾಳಬಾರ್ದು. ಹಾಗಾಗಿ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು ಎಲ್ಲ ಕ್ರಮವನ್ನು ತೆಗೆದುಕೊಳ್ತಿದ್ದೀವಿ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂಥದ್ದು. ಮತ್ತು ನಗರದ ಪೇಟೆ ಒಂದು ನಿಧಾನವಾಗಿ ಮತ್ತೆ ಯಥಾಸ್ಥಿತಿಗೆ ಮರಳ್ತಾ ಇದೆ ಅಂತಲೇ ಹೇಳ್ಬೋದು. ಪ್ರಗತಿ. ಇನ್ನು ರಮೇಶ್, ಹಲ್ಲೆಗೊಳಗಾದಂತಹ ಮುಖೇಶ್ ಅನ್ನ ಸಹ ಪೊಲೀಸರು ಕರೆದುಕೊಂಡು ಹೋಗಿದ್ರು ಹೇಳಿಕೆಯನ್ನ ಪಡೆಯೋದಕ್ಕೆ. ಈಗ ಹೇಳಿಕೆ ಪಡೆದು ಕಳಿಸ್ಕೊಟ್ಟಿದ್ದಾರಾ? ಅದರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಪ್ರಗತಿ, ನಮಗೆ ಪೊಲೀಸ್ ಮೂಲಗಳು ಹೇಳೋ ಪ್ರಕಾರ ಅಂದರೆ ಈ ರೀತಿ ಹೆಚ್ಚು ಜನರು ಒಂದು ಕಡೆ ಸೇರಿದಂಥ ಸಂದರ್ಭದಲ್ಲಿ ಅವರು ಅಥವಾ ಹಲ್ಲೆಗೊಳಗಾದಂಥ ವ್ಯಕ್ತಿ ಇದ್ದರೆ ಅದನ್ನು ಹೆಚ್ಚು ಮಾತಾಡಿಸಲಿಕ್ಕೆ ಬರ್ಬೋದು, ಅಥವಾ ಆ ರೂಪದಲ್ಲಿ ಬಂದು ಮತ್ತೇನಾದರೂ ಗಲಾಟೆಗಳು ನಡಿಬಹುದು ಅನ್ನುವಂಥ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕರ್ಕೊಂಡು ಹೋಗಿದ್ರು ಅನ್ನುವಂಥದ್ದು. ಮಧ್ಯಾಹ್ನದ ನಂತರ ಇಲ್ಲಿ ಒಂದಷ್ಟು ಜನ ವ್ಯಾಪಾರಸ್ಥರನ್ನು ನಾವು ಮಾತಾಡೋ ಸಂದರ್ಭದಲ್ಲಿ ಅಲ್ಲಿ ಮತ್ತೆ ಅವ್ರ ಮನೆಗೆ ಹೋಗಿದ್ದಾರೆ, ಮನೇಲಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನ ಕೊಡ್ತಾ ಇರುವಂಥದ್ದು. ಹಾಗಾಗಿ ಒಂದು ಹಂತದಲ್ಲಿ ಇಂತಹ ಸಂದರ್ಭದಲ್ಲಿ ಏನು ಘಟನೆಗೆ ಕಾರಣ ಆಗಿದ್ದಂಥ ಅಲ್ಲಿ ಹಲ್ಲೆಗೊಳಗಾದಂಥವ್ರು ಏನು ಸಿಕ್ಕಿದ್ದೆ ಅದಲ್ಲಿ ಅಂತ ಮಾಬ್ ಬಳಿ ಇದ್ದಿದ್ದೆ ಅದಲ್ಲಿ ಅದು ಬೇರೆ ರೀತಿ ತಿರುಗೊಳ್ಳಬಹುದು ಅನ್ನೋ ನಿಟ್ಟಿನಲ್ಲಿ ಆತನ ಮುಖೇಶನ ಸುರಕ್ಷತಾ ದೃಷ್ಟಿಯಿಂದ ಏನೋ ಪೊಲೀಸರು ಎಲ್ಲೊಂದು ಕಡೆ ಸೇಫ್ ಆಗಿ ಇಟ್ಟಿದ್ದಾರೆ. ಮತ್ತು ಆ ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನು ಏನು ಪಡ್ಕೊಳ್ಬೇಕು ಆ ಹೇಳಿಕೆಯನ್ನು ಪಡ್ಕೊಳ್ಳುವಂಥದ್ದು ಕಾನೂನು ಅಂದರೆ ಕೇಸನ್ನು ತನಿಖೆ ಮಾಡುವಂಥ ಪ್ರಕ್ರಿಯೆಗಳಿಂದ ಆ ಪ್ರಕ್ರಿಯೆಗಳು ನಡೀತಾ ಇದೆ. ಮತ್ತೊಂದು ಕಡೆ ಅವರ ಸೇಫ್ಟಿ ಕೂಡ ಇಂಪಾರ್ಟೆಂಟ್. ಹಾಗಾಗಿ ಎಲ್ಲೊಂದು ಕಡೆ ಯಾರಿಗೂ ಏನೋ ಆತ ಸಿಗದೇ ಇರೋ ರೀತಿ ಕೂಡ ಎಲ್ಲೊಂದು ಕಡೆ ಅವ್ರನ್ನ ಸೇಫ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಮತ್ತು ಸಂಜೆ ಆದಂಥ ರೀತಿ ಒಂದು ಕಡೆ ಇಲ್ಲಿಯವರೆಗೂ ಅಂದರೆ 2 ಗಂಟೆಯಿಂದ 4 ಗಂಟೆ ಸುಮಾರು 3:45-4 ಗಂಟೆವರೆಗೂ ಜನರ ಓಡಾಟ ಕಡಿಮೆ ಇತ್ತು. ಇದೀಗ ನಿಧಾನಕ್ಕೆ ವಾಹನಗಳು 2 ವೀಲರ್ 4 ವೀಲರ್ ಆಗಲಿ ಆಟೋಗಳಾಗಲಿ ಓಡಾಟ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸೊ ಆ ಮೂಲಕ ಎಲ್ಲ ಒಂದು ಕಡೆ ಪೊಲೀಸರು ಇಲ್ಲಿನ ವ್ಯಾಪಾರಸ್ಥರಿಗೆ ಓಡಾಡೋ ಜನರಿಗೆ ನಾವಿದ್ದೇವೆ, ನೀವು ಯಥಾಸ್ಥಿತಿಯಾಗಿ ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ಮುಂದುವರಿಸಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಂತೆ ಕಾಣ್ತಾ ಇರುವಂಥದ್ದು. ಆದರೆ ಹಲ್ಲೆ ಮಾಡಿದಂಥ 5 ಅರೆಸ್ಟ್ ಮಾಡಲಾಗಿದೆ. ಅವರ ತೀವ್ರ ವಿಚಾರಣೆ ಮಾಡಲಾಗ್ತಾ ಇರುವಂಥದ್ದು. ಅವ್ರ ಹಿನ್ನೆಲೆಗಳೇನು, ಯಾಕೆ ಈ ರೀತಿ
ಹಲ್ಲೆಯನ್ನು ಮಾಡಿದ್ರು, ಇದರಿಂದ ಯಾರಾದರೂ ಅವರಿಗೆ ಪ್ರಚೋದನೆ ನೀಡಿದಾರ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಬ್ಬ ತಲೆಮರೆಸ್ಕೊಂಡಂಥ ವ್ಯಕ್ತಿಯನ್ನು ಕೂಡ ಹುಡುಕಾಟ ಮಾಡುವಂಥದ್ದು ತುಂಬ ಏನು ಪ್ರಮುಖವಾದ ವಿಚಾರ ಆಗಿರುವಂಥದ್ದು. ಹಾಗಾಗಿ ಈ ಒಂದು ಘಟನೆ ಏನಿದೆ, ಘಟನೆ ಬೇರೆ ಯಾವುದೇ ರೀತಿಯಾದಂಥ ಬೇರೆ ರೂಪವನ್ನು ತಾಳಬಾರ್ದು ಅನ್ನುವಂಥದ್ದು ಒಂದು ಕಾನೂನಾತ್ಮಕವಾಗಿ ಕೂಡ ತುಂಬ ಸೂಕ್ಷ್ಮವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿನ ಪರಿಸ್ಥಿತಿ ಮತ್ತೆ ಪ್ರತಿಭಟನೆ ಮಾಡುವಂಥದ್ದಾಗಲಿ ಅಥವಾ ಇಲ್ಲಿರುವಂಥ ಯಾರಿಗೆ ವ್ಯಾಪಾರಸ್ಥರಿಗೆ ತೊಂದರೆಗಳಾಗಬಾರ್ದು ಆ ನಿಟ್ಟಿನಲ್ಲಿ ಕೂಡ ಮುಂಜಾಗ್ರತಾ ಕ್ರಮವನ್ನು ಪೊಲೀಸರು ತುಂಬ ಸೂಕ್ಷ್ಮವಾಗಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.